ಜೈ ಬಲೋ ಭರತ್ ಮತಾಕು. ಈ ದಿನ ಒಂದು ಶುಭ ದಿನ. ನಮ್ಮ ಕಾರ್ತಿಕ ಸೋಮವಾರದ 4ನೇ ವಾರ. ಇಲ್ಲಿ ವಿಜೃಂಭಣೆಯಾಗಿ ಭಕ್ತಾದಿಗಳ ದಂಡು ಮತ್ತೆ ನಮ್ಮ ಸ್ನೇಹಿತರು ಸ್ವಾಮಿಗಳು ಈ ಕೈಂಕಾರ್ಯಗಳನ್ನೆಲ್ಲ ಚೆನ್ನಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಇದೇ ರೀತಿಯಲ್ಲಿ ಕೋಲಾಹಲ ದಿನೇ ದಿನೇ ಹೆಚ್ಚುತ್ತಾ ಇದೆ. ಇದಕ್ಕೆ ಕಾರಣ ನೋಡಿ, ಭಕ್ತರಿಗೆ ಪ್ರೀತಿ ಗೊತ್ತಾಗೋದು ಹೆಂಗೆ ಅಂದ್ರೆ ಸೇವೆ ಮಾಡೋರ ಮನಸ್ಸು ಇರಬೇಕು. ಅಂತ ಮನಸ್ಸು ನಮ್ಮ ಸೋಮಣ್ಣನಿಗಿದೆ. ಹೆಸರಿನಲ್ಲೇ ಸೋಮೇಶ್ವರ ಅಂತಿದೆ. ಆ ಸೋಮನಾಥನ ಆಶೀರ್ವಾದದಿಂದ ಆತನು ಕಂಕಣ ಕಟ್ಕೊಂಡು ಈ ವಾರ್ಡಲ್ಲಿ ಹಿಂದೆ ಬಿದ್ದಿತ್ತು. ಇದನ್ನು ಬೆಳಕಿಗೆ ತಂದು ಮೇಲ್ಛಾವಣಿ, ಫ್ಲೋರಿಂಗು, ದೇವರಿಗೆ ಪೂಜೆ ಪುನಸ್ಕಾರಗಳು ನಡೆಯೋದಕ್ಕೆ ಶಕ್ತಾನುಸಾರ ಎಲ್ಲರನ್ನೂ ಕರ್ಕೊಂಡ್ಬಂದು ಇದು ಮಾಡೋದು. ಅದಕ್ಕೆ ತಕ್ಕಂತೆ ನಮ್ಮ ಸ್ವಾಮಿಗಳು ಅವರು ದೇವಸ್ಥಾನಕ್ಕೆ ಮುಡುಪಾಗಿಟ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು, ಅವ್ರ ತಂದೆ, ನಾವೆಲ್ಲ ಬಹಳ ಆತ್ಮೀಯರು. ಮುಖ್ಯವಾಗಿ ಜೀರ್ಣೋದ್ಧಾರ ಮಾಡೋದಂದ್ರೆ ಅಷ್ಟು ಸಲೀಸಲ್ಲ. ಹೊಸದು ಕಟ್ಟೋದಕ್ಕೆ ಹಳೇದನ್ನ ಜೀರ್ಣೋದ್ಧಾರ ಅಂದರೆ ಎಷ್ಟೋ 100ರಷ್ಟು ಫಲ ಜಾಸ್ತಿ ಇರುತ್ತೆ. ಆ ರೀತಿಯಲ್ಲಿ ನಮ್ಮ ಸೋಮಣ್ಣ ಇಲ್ಲಿನ ಕೌನ್ಸಿಲರು, ಆತ ಮನಸ್ಸಿದ್ದು ದಿನ ಬೆಳಗ್ಗೆ ಇದನ್ನು ಗಮನಿಸ್ಕೊಂಡು ಇದನ್ನು ಏನೇನು ಮಾಡಬೇಕು ಅಂತ ಶ್ರಮ ಪಟ್ಟು ಮಾಡ್ತಾ ಇದ್ದಾನೆ. ನನಗೆ ಬಹಳ ಸಂತೋಷ. ಯಾವ ರೀತಿ ಸಂತೋಷ ಅಂದ್ರೆ ಅವ್ರ ಪ್ರೀತಿ. ನಾನು ಕೌನ್ಸಿಲರ್ ಇದ್ದಾಗ ನನ್ನ ಜೊತೆಗಿದ್ದವರು ಇವತ್ತು ಅವ್ರ ಕೌನ್ಸಿಲರ್ ಆಗಿ ಅದೇ ನನ್ನ ಶಿಷ್ಯ ಅಂತ ಹೇಳಿ ಕೇಳ್ತಾ ಇದ್ದಾರೆ. ದೈವತ್ವ ಇದೆ. ಆ ದೈವತ್ವ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ನನ್ನ ಆತ್ಮ ತೃಪ್ತಿಯಾಗಿದೆ. ಅದು ಪರಮಾತ್ಮನಿಗೆ ಸೇರಬೇಕು. ಇಲ್ಲಿನ ಭಕ್ತಾದಿಗಳು 3ನೇ ವಾರ್ಡು ಗಣೇಶ್ ಪಾಳ್ಯದ ನಾಗರಿಕರೆಲ್ಲ ಇದೇ ರೀತಿ ಸಹಕಾರ ನೀಡಿ ನಮ್ಮ ಸೋಮಣ್ಣನ ಕೈ ಬಲಪಡಿಸಬೇಕು. ಇವಾಗ ಏನ್ ಮಹಾಶಿವರಾತ್ರಿ ದಿವಸ ಲಿಂಗ ಪ್ರತಿಷ್ಠಾಪನೆ ಕಲ್ಯಾಣದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ನಾವೆಲ್ಲರೂ ಒಂದುಗೂಡಿ ವಿಜೃಂಭಣೆಯಾಗಿ ಎಲ್ಲ ಇವರನ್ನ ಗಣ್ಯರನ್ನ ಕರೆಸಿ ಮಾಡೋಣ. ಅವ್ರ ಮನಸ್ಸಲ್ಲಿದ್ದಂತೆ ನಮ್ಮ KH ಮುನಿಯಪ್ಪ ಅವ್ರನ್ನ, ಅವರ ದಂಪತಿಯವ್ರನ್ನ ಕರ್ಕೊಂಡು ಬರ್ತೇನೆ. ಹಾಗೂ ಮಲ್ಲೇಶು, ನಮ್ಮ ಸಮೃದ್ಧಿ ಮಂಜುನಾಥ್, H ನಾಗೇಶು, ಇವರೆಲ್ಲರೂ ಬರ್ತಾರೆ. ದೈವ ಕಾರ್ಯ ಇದು. ದೈವ ಕಾರ್ಯಕ್ಕೆ ಎಲ್ಲರೂ ಒಂದೇ. ಇದನ್ನ ಯಾರ್ಯಾರು ಅರ್ಥ ಮಾಡ್ಕೊಳ್ತಾರೋ ಅವರೆಲ್ಲ ಧನ್ಯರಾಗ್ತಾರೆ. ಇದು ಮಹತ್ವವಾದಂತ ದಿನ ಇವತ್ತು. ಈ ದಿನದಲ್ಲಿ ಒಂದು ಸಾರಿ ಓಂ ನಮಃ ಶಿವಾಯ ಅಂತಂದ್ರೂ ಎಷ್ಟೋ ನಮಗೆ ಆ ಪರಮಶಿವನು ಕೊಡುತ್ತಾನೆ. ಶಕ್ತಿ, ಸಾಮರ್ಥ್ಯ, ಆರೋಗ್ಯ, ಐಶ್ವರ್ಯ, ಧನ, ಧಾನ್ಯ ಎಲ್ಲವೂ ಕೊಡ್ತಾರೆ. ನಮ್ಮ ಸೋಮಣ್ಣ ಇವಾಗ ಅರ್ಚಕರಿಗೆ ಒಂದು ಕಿವಿ ಮಾತು ಹೇಳಿದ್ರು. ದಿನ ಪ್ರಾರಂಭ ಮಾಡುವಾಗ ಪೂಜೆ ನಮ್ಮ ಗಣೇಶ್ ಪಾಳ್ಯದ, ನಮ್ಮ ತಾಲೂಕಿನ ಜನತೆ ಕ್ಷೇಮಕ್ಕೋಸ್ಕರ ಮಳೆ ಬೆಳೆ ಚೆನ್ನಾಗಿ ಒಳ್ಳೆಯದಾಗಬೇಕು ಅಂತ ಬಹಳ ಸಂತೋಷವಾದ ವಿಷಯ. ನಮ್ಮ ಸ್ವಾಮಿಗಳು ಅದೇ ರೀತಿ ಸಂಕಲ್ಪ ಮಾಡ್ತಾರೆ. ಯಾಕೆಂದ್ರೆ ನಾನು ಗಮನಿಸಿದ್ದೀನಿ, ಅವರಾಯ್ತು, ಅವ್ರ ಕೆಲಸ ಆಯ್ತು, ದೇವ್ರ ಪೂಜೆ ಆಯ್ತು. ಅದಕ್ಕೆ ನಾನು ಅವ್ರಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ನಮ್ಮ ಡಿಶ್ ರಮೇಶ್ ಅವರು, ಮತ್ತೆ ನನ್ನ ಹಳೆ ಶಿಷ್ಯನು ರಾಜು, ಮತ್ತೆ ಇತರ ಭಕ್ತಾದಿಗಳೆಲ್ಲರೂ ಸೇರಿದ್ದಾರೆ. ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಭಾಗ್ಯ ಇವತ್ತು ಒಂದು ಕಿರುಮಾತು ಮಾತಾಡೋದಕ್ಕೆ ನನ್ನ ಶಿಷ್ಯ ನನಗೆ ಅವಕಾಶ ಕೊಟ್ಟಿದ್ದಾನೆ. ನನಗೆ ಬಹಳ ಸಂತೋಷ. ಆ ಪರಮಾತ್ಮನ ಪ್ರೀತಿಗೆ ನಾವೆಲ್ಲ ಪಾತ್ರ ಆಗೋಣ. ನನ್ನ ಸಹಧರ್ಮಣಿಯನ್ನು ಬಂದಿದ್ದಾರೆ, ಪದ್ಮ, ಇವರೆಲ್ಲ ನಮ್ಮ ಹತ್ರ ಅಷ್ಟು ಚೆನ್ನಾಗಿ ಅಣ್ಣ ಅಕ್ಕ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದ ದಿನಗಳು. ಅದೇ ನೆನ್ಸ್ಕೊಂಡಿದ್ದಕ್ಕೆ ನಮ್ಗೆ ಬಹಳ ಖುಷಿ. ಹಳೆಯದನ್ನು ಯಾರು ಮರೆಯಲ್ಲ, ಮರ್ತವ್ರಿಗೆ ಏನು ಇರಲ್ಲ, ಮರ್ತಿಲ್ಲ. ದಿನೇ ಮುಂದಕ್ಕೆ ಹೆಜ್ಜೆ ಇಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಪ್ರೆಸಿಡೆಂಟ್ ಆಗೋ ಚಾನ್ಸಸ್ ಇದೆ. ಪ್ರೆಸಿಡೆಂಟ್ ಮಾಡ್ತೀವಿ. ಅದಕ್ಕೆ ಏನೇನು ಬೇಕೋ ನನ್ನ ಕೈಯಲ್ಲಾಗಿದ್ದೆಲ್ಲ ಮಾಡಿಸ್ಕೊಡ್ತೀನಿ. ಇದು ಸ್ವಾಮಿ ಕೊಟ್ಟರು. ಬಾಯಿನಲ್ಲಿ ನಾನು ಪ್ರೆಸಿಡೆಂಟ್ ಹೇಳಿದೆ, ಆದ್ರೆ MLA ಚಾನ್ಸಸ್ ಇದೆ ಅಂತ ಅನುಭವ ಬರ್ತಾ ಇದೆ. ನೋಡೋಣ, ಅದಕ್ಕೆ ರಿಸರ್ವೇಶನ್ ಇದ್ರೆ ಕಂಟಿನ್ಯೂ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.